ನಮಸ್ಕಾರ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡಿಗೆ ಮನೆಗೆ ನಿಮಗೆಲ್ಲ ಸ್ವಾಗತ. ವೀಕ್ಷಕರೇ, ನಾವು ಹೋದ ವರ್ಷ ಮಾವಿನಕಾಯಿ ಸೀಸನ್ದಾಗ ಮಾವಿನಕಾಯಿ ಕೋಸಂಬರಿ ಮಾಡಿದ್ವಿ, ಮಾವಿನಕಾಯಿ ತೊಕ್ಕು ಮಾಡಿದ್ವಿ, ಮಾವಿನಕಾಯ್ದ ಚಟ್ನಿ ಮಾಡಿದ್ವಿ. ಈ ಸಲ ಏನು ಮಾಡೋಣ, ನಾವು ಮಾವಿನಕಾಯ್ದ ಕೆಂಪು ಚಟ್ನಿ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ವೀಕ್ಷಕರೇ, ಮಾವಿನಕಾಯಿ ಕೆಂಪು ಚಟ್ನಿಗೆ ಒಂದು ಮಾವಿನಕಾಯಿ ತೊಗೊಂಡಿದ್ದೇನೆ ತೋತಾಪುರಿ, ಆಮೇಲೆ ಒಣ ಕೊಬ್ಬರಿ ಹೆರದ ಒಂದು ಬಟ್ಲ ತೊಗೊಂಡಿದ್ದೇನೆ, ಬೆಳ್ಳುಳ್ಳಿ 7-8 ಹೆಸರು ತೊಗೊಂಡಿದ್ದೇನೆ, ಸಾಸಿವೆ ತೊಗೊಂಡಿದ್ದೇನೆ, ಜೀರಿಗೆ ತೊಗೊಂಡಿದ್ದೇನೆ, ಆಮೇಲೆ ಅರಿಶಿನ ತೊಗೊಂಡಿದ್ದೇನೆ, ಖಾರದ ಪುಡಿ ತೊಗೊಂಡಿದ್ದೇನೆ, ಬೆಲ್ಲ ತೊಗೊಂಡಿದ್ದೇನೆ, ಆಮೇಲೆ ಮೆಣಸಿನಕಾಳು ಬೇಕಾಗ್ತಾವ ನೋಡ್ರಿ, ಅವು ಒಂದು 7-8 ತೊಗೊಂಡಿದ್ದೇನೆ, ಮತ್ತೆ 1 ಚಮಚ ತೊಗೊಂಡಿದ್ದೇನೆ, ಹಿಂಗ ಒಂದು ಅರ್ಧ ಚಮಚ ತೊಗೊಂಡಿದ್ದೇನೆ, ಆಮೇಲೆ ಕೊತ್ತಂಬರಿ ಮತ್ತೆ ಒಗ್ಗರ್ನಿಗೆ ಎಣ್ಣೆ. ಬರ್ರೀಗ ಮಾವಿನಕಾಯಿ ಕೆಂಪು ಚಟ್ನಿ ಹೆಂಗ್ ಮಾಡೋದಂತ ನೋಡೋಣ. ವೀಕ್ಷಕರೇ, ಮಾವಿನಕಾಯಿ ಕೆಂಪು ಚಟ್ನಿ ಮಾಡಾಕ ಮೊದಲ ಮಾವಿನಕಾಯಿ ತೊಗೊಂಡಿದ್ದೇನೆ, ಆಮೇಲೆ ಅದ್ರ ತುದಿನ ಕಟ್ ಮಾಡ್ಕೊಳ್ಳೋಣ. ಆಮೇಲೆ ಏನು ಮಾಡೋಣ ಅಂದ್ರೆ ಅದ್ರ ಮೇಲಿಂದ ಸಿಪ್ಪೆ ಎಲ್ಲ ತಕ್ಕೊಳ್ಳೋಣ ನೋಡ್ರಿ. ವೀಕ್ಷಕರೇ ನೋಡ್ರಿ, ಮಾವಿನಕಾಯಿ ಮೇಲಿಂದ ಸಿಪ್ಪೆ ಎಲ್ಲ ತಕ್ಕೊಂಡೈತಿ. ಈಗ ಏನು ಮಾಡೋಣ, ಇದನ್ನ ಮಾವಿನಕಾಯಿನ ಈಗ ಹೆರ್ಕೊಳ್ಳೋಣ. ನೋಡ್ರಿ ಇಲ್ಲ ಈ ಥರ ಮಾವಿನಕಾಯಿ ಹೆರ್ಕೊಂಡಿದ್ದೀನಿ. ವೀಕ್ಷಕರೇ, ಮೊದಲ ಗ್ಯಾಸ್ ಹಚ್ಕೊಳ್ಳೋಣ. ಆಮೇಲೆ ಒಂದು ಕಡಾಯಿ ಇಡೋಣ. ಅದ್ರಾಗ 1 ಚಮಚ ಮೆಂತ್ಯಕಾಳು ಮತ್ತು ಒಂದು 7-8 ಮೆಣಸಿನ್ಕಾಳು ಹಾಕೋಣ, ಕರಿ ಮೆಣಸಿನ್ಕಾಳು. ಆಮೇಲೆ ಜೀರಿಗೆ ಒಂದು ಅರ್ಧ ಚಮಚ ಹಾಕೊಳ್ಳೋಣ. ಆಮೇಲೆ ಸಾಸಿವೆ ಒಂದು ಅರ್ಧ ಚಮಚ ಹಾಕಿ ಇದನ್ನು ಹುರ್ಕೊಳ್ಳೋಣ. ಈಗ ಸ್ವಲ್ಪ ಕೆಂಪಾಗೋ ತನಕ ಹುರ್ಕೊಂಡು ಇತರದ ಪೌಡರ್ ಮಾಡ್ಕೊಳ್ಳೋಣ. ವೀಕ್ಷಕರೇ ನೋಡ್ರಿ ಇಲ್ಲೇ ಈ ಥರ ಕೆಂಪು ಹುರ್ಕೊಂಡಿದ್ದೀನಿ. ಈಗ ಇದನ್ನು ಮಿಕ್ಸರ್ ಮಾಡೋಣ. ನೋಡ್ರಿ ಇಲ್ಲೇ ಈ ಥರ ಮೆಂತ್ಯ, ಜೀರಿಗೆ ಮತ್ತು ಸಾಸಿವೆ ಮೆಣಸಿನ್ಕಾಯ್ದ ಪೌಡರ್ ಮಾಡ್ಕೊಂಡಿದ್ದೇನೆ. ಈಗ ಏನು ಮಾಡೋಣ, ಎಲ್ಲ ಮಾವಿನಕಾಯಿ ಎಲ್ಲ ಮಿಕ್ಸ್ ಮಾಡಿ ಚಟ್ನಿ ಮಾಡೋಣ ಬರ್ರಿ. ಈಗ ವೀಕ್ಷಕರೇ, ಒಂದು ಮಿಕ್ಸರ್ ಜಾರ್ ತೊಗೊಂಡಿದ್ದೇನೆ. ಈಗ ಏನು ಮಾಡೋಣ, ಅದ್ರಾಗ ಮಾವಿನಕಾಯಿ ಹೆರ್ಕೊಂಡಿದ್ದೇನ್ರಲ್ಲ ಅದೆಲ್ಲ ಮಿಕ್ಸರ್ನಾಗ ಹಾಕ್ಕೊಳ್ಳೋಣ. ಈಗ ಅದ್ರಾಗ ಒಂದು ಬಟ್ಲ ಒಣ ಕೊಬ್ಬರಿ ಹಾಕ್ಕೊಳ್ಳೋಣ. ಆಮೇಲೆ 7-8 ಹೆಸರು ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಒಂದು ಬೆಲ್ಲ ಹಾಕೋಣ, ಇಷ್ಟು ಬೆಲ್ಲದ ತುಕಡಿ. ಆಮೇಲೆ ಆಗಲೇ ಪೌಡರ್ ಮಾಡಿತಿರಲ್ಲ ಜೀರಿಗೆ ಸಾಸಿವೆದ ಅದ 1 ಚಮಚ ಹಾಕೋಣ. ಅರಿಶಿನ ಹಾಕೋಣ ಒಂದು ಅರ್ಧ ಚಮಚ. ಒಣ ಖಾರದ ಪುಡಿ 1 ಚಮಚ ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು. ಕೊತ್ತಂಬರಿ ಒಂದಿಷ್ಟು ಹಾಕ್ಕೊಳ್ಳೋಣ. ಈಗ ಮಿಕ್ಸರ್ ಮಾಡೋಣ ಬರ್ರಿ. ಈಗ ವೀಕ್ಷಕರೇ ನೋಡ್ರಿಲ್ಲ ಈ ಥರ ಮಿಕ್ಸರ್ ಮಾಡ್ಕೊಂಡಿದ್ದೇನೆ. ನೋಡ್ರಿಲ್ಲ ಈ ಥರ ಹಿಂಗೆ ಮಿಕ್ಸರ್ ಮಾಡ್ಕೋಬೇಕು. ಇದ್ರಾಗ ನೀರು ಅನ್ಕ ಒಂದು ಸ್ವಲ್ಪ ಹಾಕಬಾರ್ದು. ನೀರು ಹಾಕಿದ್ರೆ ಚಟ್ನಿ ಕೆಡ್ತೈತಿ. ಇದನ್ನು ನೀವು 4 ದಿವಸ ಇಟ್ಟು ತಿನ್ಬೋದು, ಮತ್ತು ಫ್ರಿಜ್ನಾಗ ಇಟ್ಟರೆ 8 ದಿವಸ ಇಟ್ಕೊಂಡೂ ತಿನ್ಬೋದು. ಈಗ ಏನು ಮಾಡೋಣ, ಈ ಚಟ್ನಿಗೆ ಒಂದು ಒಗ್ಗರ್ಣೆ ಕೊಡೋಣ ಬರ್ರಿ. ಚಟ್ನಿಗೆ ಒಗ್ಗರ್ಣೆ ಕೊಡೋಕೆ ಗ್ಯಾಸ್ ಹಚ್ಕೊಳ್ಳೋಣ. ಆಮೇಲೆ ಒಗ್ಗರ್ಣೆದು ಕಡಾಯಿ ಇಡೋಣ. ಇದ್ರಾಗ ಒಂದು 2 ಚಮಚ ಎಣ್ಣೆ ಹಾಕ್ಕೊಳ್ಳೋಣ. ಈಗ ಎಣ್ಣೆ ಕಾಯ್ಲಿ, ಎಣ್ಣೆ ಕಾಯನ ಸಾಸಿವೆ ಹಾಕ್ಕೊಳ್ಳೋಣ. ವೀಕ್ಷಕರೇ, ಎಣ್ಣೆ ಕಾದೈತಿ. ಈಗ ಏನು ಮಾಡೋಣ, ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಚಟ್ಪಟನ ಜೀರಿಗೆ ಹಾಕ್ಕೊಳ್ಳೋಣ. ಈಗ ಜೀರಿಗೆ ಹಾಕೋಣ. ಆಮೇಲೆ ಹಿಂಗೆ ಒಂದು ಅರ್ಧ ಚಮಚ ಹಿಂಗೆ ಹಾಕೋಣ. ಹಿಂಗಿಂದ ಒಗ್ಗರ್ಣೆ ಕೊಟ್ರೆ ಚಟ್ನಿ ಮಸ್ತ್ ಅನ್ನಿಸ್ತದೆ ನೋಡ್ರಿ, ವಾಸನೆ ಗಮ್ ಅಂಥೇಳಿ. ಈಗ ಇದು ಒಗ್ಗರ್ಣಿನ ಚಟ್ನಿ ಮೇಲೆ ಹಾಕ್ಕೊಳ್ಳೋಣ. ವೀಕ್ಷಕರೇ, ಮಾವಿನಕಾಯಿ ಕೆಂಪು ಚಟ್ನಿ ಮಸ್ತಾಗಿ ರೆಡಿ ಆಗೈತೆ ನೋಡ್ರಿ. ಈ ಬಿಸಿಲ್ದಾಗ ಮೊಸರು ಅನ್ನದ ಜೊತೆ ಈ ಚಟ್ನಿ ಕಲ್ಸ್ಕೊಂಡು ತಿಂದ್ರೆ ಏನಂತೀರಿ, ಅಷ್ಟು ಚಂದ ಹತ್ತದಿ. ಆಮೇಲೆ ನಿಮ್ಗೆ ಈ ವಿಡಿಯೋ ಚಲೋ ಅನಿಸ್ತ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಎಲ್ಲರಿಗೂ ಶೇರ್ ಮಾಡಿರಿ. ಧನ್ಯವಾದಗಳು.